ಚುನಾವಣೆಯಲ್ಲೂ ಸೋತೆ, ಜೀವನದಲ್ಲೂ ಸೋತೆ. ರಮೇಶ್ ಕುಮಾರ್ ರಾಜಕೀಯ ವೈರಾಗ್ಯದ ಮಾತು. ಕೆಆರ್ ರಮೇಶ್ ಕುಮಾರ್ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ, ಮಾಜಿ ಸಚಿವ, ಮಾಜಿ ಸ್ಪೀಕರ್. 2023ರ ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ರಾಜ್ಯ ರಾಜಕಾರಣ ಹಾಗೂ ಪಕ್ಷದ ಕಾರ್ಯಚಟುವಟಿಕೆಗಳಿಂದ ರಮೇಶ್ ಕುಮಾರ್ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ. ವಿಧಾನಸಭೆ ಚುನಾವಣೆ ಮುಗಿದು 1.5 ವರ್ಷ ಕಳೆಯುತ್ತಾ ಬಂದರೂ ರಮೇಶ್ ಕುಮಾರ್ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಳ್ತಿಲ್ಲ. ರಾಜಕೀಯ ನೇಪಥ್ಯಕ್ಕೆ ಸರಿದಿರೋ ರಮೇಶ್ ಕುಮಾರ್ ಕಳೆದ ಚುನಾವಣೆಯಲ್ಲಿ ತಮಗೆ ಮೋಸ ಮಾಡಿದವರಿಗೆ ಪರೋಕ್ಷ ಚಾಟಿ ಬೀಸಿದ್ದಾರೆ. ಅಲ್ಲದೆ ರಾಜಕೀಯ ಸಹವಾಸ ಸಾಕಪ್ಪ ಸಾಕು ಅಂತ ರಮೇಶ್ ಕುಮಾರ್ ನಿವೃತ್ತಿ ಮಾತುಗಳನ್ನಾಡಿದ್ದಾರೆ. ಸರಳ, ಸಜ್ಜನಿಕೆ, ಸಾರ್ವಜನಿಕ ಕೆಲಸ ಮಾಡೋ ಹಂಬಲ ಇವಕ್ಕೆಲ್ಲ ಇನ್ನು ಅವಕಾಶ ಸಿಗಲ್ಲ. ಇನ್ನೇನಿದ್ರು ಓಟಿಗೆ ಎಷ್ಟು ಕೊಡ್ತೀರಾ ಅನ್ನೋರು ಜಾಸ್ತಿ. ಮುಂದಿನ ದಿನಗಳಲ್ಲಿ ಚುನಾವಣೆ ಅನ್ನೋದು ರಿಯಲ್ ಎಸ್ಟೇಟ್ ಕುಳಗಳು, ಬಾರ್, ಕ್ವಾರಿ ಹೊಂದಿರೋರು, ಶ್ರೀಮಂತರಿಗೆ ಮಾತ್ರ. ಈ ಮಾತನ್ನ ನಾವು ಹೇಳ್ತಿಲ್ಲ, ಬದಲಿಗೆ ವಿಧಾನಸಭೆ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು ಆಡಿರೋ ಮಾತುಗಳು. ಎಸ್, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ಬಳಿಕ ರಾಜಕೀಯದಿಂದ ದೂರ ಉಳಿದಿದ್ದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿರೋ ಅವರು ರಾಜಕೀಯ ಕುರಿತು ಬೇಸರದ ಭಾಷಣ ಮಾಡಿದ್ದಲ್ಲದೆ ರಾಜಕೀಯ ನಿವೃತ್ತಿಯ ಮಾತುಗಳನ್ನಾಡಿದ್ದಾರೆ. ರಮೇಶ್ ಕುಮಾರ್ ಇತ್ತೀಚೆಗೆ ಯಾರ ಕೈಗೂ ಸಿಗೋದಿಲ್ಲ, ಎಲ್ಲಿಗೂ ಬರೋದೇ ಇಲ್ಲ ಅಂತ ತುಂಬಾ ಜನ ಮಾತಾಡ್ತಾರೆ. ಮತ್ತೆ ಇನ್ನೊಂದು ಚುನಾವಣೆಗೆ ನಿಲ್ಲೋ ಆಸೆ ಇದ್ದಿದ್ದರೆ ಬಿಳಿ ಶರ್ಟ್ ಹಾಕಿಕೊಂಡು ಕಾಣಿಸಬಹುದಿತ್ತು. ಆದರೆ ನಾನು ಜೀವನ ಹಾಗೂ ಬದುಕು ಎರಡರಲ್ಲೂ ಸೋತಿದ್ದೇನೆ. ನಾನು ಚುನಾವಣೆಯಲ್ಲಿ ಸೋತು 4 ಆಗಿತ್ತು, 5ನೇದು ಈ ಬಾರಿ ಆಗೋಯ್ತು. ಯಾಕೆ ಸೋತೆ ಅಂದ್ರೆ ಜೊತೆಗೆ ಇದ್ದವರು ಮಾಡಿದ ನಂಬಿಕೆ ದ್ರೋಹದಿಂದ ಯಾರೆಲ್ಲ ಮಹಾನುಭಾವರಿಗೆ ಕೃತಜ್ಞತೆಗಳನ್ನ ಅರ್ಪಿಸಬೇಕು ಅನ್ನೋದು ನನಗೆ ಗೊತ್ತೇ ಆಗ್ತಿಲ್ಲ ಅಂತ ತಮ್ಮ ರಾಜಕೀಯ ವಿರೋಧಿಗಳಿಗೆ ರಮೇಶ್ ಕುಮಾರ್ ತೆರಿಗೇಟು ನೀಡಿದ್ದಾರೆ. ಊಟಕ್ಕೆ ಕರೆದು ಕೆಲ ಮಹಾನುಭಾವರು ವಿಷ ಹಾಕಿದರು. ಕತ್ತಿಗೆ ಕತ್ತಿ ಇಟ್ಟವರಿಗೆ ಕೃತಜ್ಞತೆ ಎಂದ ರಮೇಶ್ ಕುಮಾರ್. ಕಳೆದ ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ಕಾರಣರಾದವರಿಗೆ ಟಕ್ಕರ್ ನೀಡಿರುವ ರಮೇಶ್ ಕುಮಾರ್, ಕೆಲವರು ನನ್ನನ್ನು ಊಟಕ್ಕೆ ಕರೆದು ವಿಷ ಹಾಕಿದ್ರು, ಇನ್ನು ಕೆಲವರು ಭುಜದ ಮೇಲೆ ಕೈ ಹಾಕಿ ಬೆನ್ನು ಹಿಂದೆ ತಿವಿದ್ರು. ದೇವರಿಗೆ ನಮಸ್ಕಾರ ಮಾಡೋಕೆ ಮಲಗಿದ್ದಾಗ ಕತ್ತಿಗೆ ಕತ್ತಿ ಇಟ್ಟವರಿಗೆ ಕೃತಜ್ಞತೆ ಅರ್ಪಿಸಿದ ರಮೇಶ್ ಕುಮಾರ್, ಭಗವಂತ ಅವರನ್ನ ಕಾಪಾಡಪ್ಪ ಅಂತ ಯಾರೊಬ್ಬರ ಹೆಸರು ಹೇಳದೆ ತಮ್ಮ ಸೋಲಿಗೆ ಕಾರಣರಾದ ಸ್ವಪಕ್ಷದವರಿಗೆ ಪರೋಕ್ಷವಾಗಿ ತಿವಿದ್ರು. ಒಟ್ನಲ್ಲಿ ಮಾಜಿ ಸ್ಪೀಕರ್ ಆಡಿರೋ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ರಮೇಶ್ ಕುಮಾರ್ ಅವರು ರಾಜಕೀಯದಿಂದ ದೂರ ಉಳಿಯುವ ತೀರ್ಮಾನ ಮಾಡಿದಂತಿದೆ. ರಮೇಶ್ ಕುಮಾರ್ ರಾಜಕೀಯ ನಿವೃತ್ತಿ ತಗೋತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.